ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗಿರುತ್ತೀರಿ. ಈ ದಿನದ ದೇವರ ವಾಕ್ಯ, ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. 2 ಕೊರಿಂಥದವರಿಗೆ 10ನೇ ಅಧ್ಯಾಯ 5ನೇ ವಚನ. ಓಫೀರಿನ ಚಿನ್ನದ ಬೆಣೆಗಿಂತ ಹೆಚ್ಚು ಅಮೂಲ್ಯವಾದದ್ದು ಯಾವುದೆಂದರೆ ಅದು ಸರಿಯಾದ ವಿವೇಚನಾ ಶಕ್ತಿಯಾಗಿದೆ. ನಮ್ಮ ಆಲೋಚನೆಗಳನ್ನು ನಾವು ಸರಿಯಾಗಿ ನಿಯಂತ್ರಿಸಬೇಕು ಎಂಬುದರ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು. ಅಂತಹ ನಿಯಂತ್ರಣವು ನಮ್ಮನ್ನು ಗುರುವಿನ ಕೆಲಸಕ್ಕೆ ಸಿದ್ಧಗೊಳಿಸುತ್ತದೆ. ಈ ಜೀವನದಲ್ಲಿ ನಮ್ಮ ಶಾಂತಿ ಮತ್ತು ಸಂತೋಷಕ್ಕಾಗಿ ನಮ್ಮ ಚಿಂತನೆಗಳು, ಆಲೋಚನೆಗಳು ಕ್ರಿಸ್ತನಲ್ಲಿಯೇ ಕೇಂದ್ರೀಕೃತವಾಗಿರಬೇಕಾಗಿರುವುದು ಅವಶ್ಯವಾಗಿದೆ. ಒಬ್ಬ ಮನುಷ್ಯನ ಚಿಂತನೆಗಳು ಹೇಗಿರುತ್ತವೋ ಹಾಗೆಯೇ ಆ ಮನುಷ್ಯನು ಇರುತ್ತಾನೆ. ಕೃಪೆಯುಳ್ಳವನು ಕೃಪೆಯನ್ನು ಕಂಡುಕೊಳ್ಳುವನು ಮತ್ತು ಹೃದಯದಲ್ಲಿ ಶುದ್ಧನಾಗಿರುವವನು ದೇವರನ್ನು ನೋಡುವನು. ಪ್ರತಿಯೊಂದು ಅಶುದ್ಧವಾದ ಆಲೋಚನೆಯು ಆತ್ಮವನ್ನು ಅಪವಿತ್ರಗೊಳಿಸುತ್ತದೆ, ನೈತಿಕ ಪ್ರಜ್ಞೆಯನ್ನು, ನೈತಿಕ ಜ್ಞಾನವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅದು ಪರಿಶುದ್ಧಾತ್ಮನ ಪ್ರಭಾವಗಳನ್ನು ಅಳಿಸಿಹಾಕುತ್ತದೆ. ಅದು ಆತ್ಮಿಕ ದೃಷ್ಟಿಯನ್ನು ಮಂದಗೊಳಿಸುತ್ತದೆ. ಹಾಗಾದಾಗ ಮನುಷ್ಯರು ದೇವರನ್ನು ನೋಡಲು ಸಾಧ್ಯವಿಲ್ಲ. ಪಶ್ಚಾತ್ತಾಪ ಪಡುವ ಪಾಪಿಯನ್ನು ಕರ್ತನು ಕ್ಷಮಿಸಬಹುದು ಮತ್ತು ಕ್ಷಮಿಸುತ್ತಾನೆ, ಆದರೆ ಕ್ಷಮಿಸಲ್ಪಟ್ಟರೂ ಆತ್ಮವು ಹಾಳಾಗುತ್ತದೆ. ಆತ್ಮಿಕ ಸತ್ಯದ ಸ್ಪಷ್ಟವಾದ ವಿವೇಚನೆಯನ್ನು ಹೊಂದಿಕೊಳ್ಳಬೇಕು ಎಂದು ಬಯಸುವವನು ಎಲ್ಲ ಅಶುದ್ಧ ಮಾತುಗಳ ಮತ್ತು ಅಶುದ್ಧ ಚಿಂತನೆಗಳಿಂದ ತನ್ನ ಮನಸ್ಸನ್ನು ದೂರವಿರಿಸಬೇಕು. ದುಷ್ಟ ಆಲೋಚನೆಗಳು ಆತ್ಮವನ್ನು ನಾಶ ಮಾಡುತ್ತವೆ. ದೇವರ ಮಾನಸಾಂತರ ಮಾಡುವ ಶಕ್ತಿಯು ಹೃದಯವನ್ನು ಬದಲಿಸುತ್ತದೆ, ಆಲೋಚನೆಗಳನ್ನು ಪರಿಷ್ಕರಿಸುತ್ತದೆ ಮತ್ತು ಶುದ್ಧೀಕರಿಸುತ್ತದೆ. ಕ್ರಿಸ್ತನ ಮೇಲೆ ಆಲೋಚನೆಗಳನ್ನು ಕೇಂದ್ರೀಕರಿಸಲು ದೃಢ ನಿಶ್ಚಯದ ಪ್ರಯತ್ನವನ್ನು ಮಾಡದ ಹೊರತು ಜೀವನದಲ್ಲಿ ಕೃಪೆಯು ಪ್ರಕಟಗೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ಆತ್ಮಿಕ ಹೋರಾಟದಲ್ಲಿ ತೊಡಗಿಕೊಳ್ಳಬೇಕು. ಪ್ರತಿಯೊಂದು ಆಲೋಚನೆಯು ಕ್ರಿಸ್ತನಿಗೆ ವಿಧೇಯತೆ ತೋರುವಂತೆ ಇರಬೇಕು. ಎಲ್ಲ ಅಭ್ಯಾಸಗಳನ್ನು ದೇವರ ನಿಯಂತ್ರಣಕ್ಕೆ ತರಬೇಕು. ಶುದ್ಧ ಆಲೋಚನೆಗಳ ಉತ್ಕೃಷ್ಟ ಶಕ್ತಿ ಮತ್ತು ದುಷ್ಟ ಆಲೋಚನೆಗಳ ಹಾನಿಕಾರಕ ಪ್ರಭಾವದ ಬಗ್ಗೆ ನಮಗೆ ನಿರಂತರವಾದ ಅರಿವು ಇರಬೇಕು. ನಮ್ಮ ಆಲೋಚನೆಗಳನ್ನು ಪವಿತ್ರವಾದ ವಿಷಯಗಳ ಮೇಲೆ ಇಡೋಣ. ಅವುಗಳು ಶುದ್ಧವಾಗಿಯೂ ಸತ್ಯವಾಗಿಯೂ ಇರಲಿ, ಏಕೆಂದರೆ ಯಾವುದೇ ಆತ್ಮಕ್ಕೆ ಇರುವ ಏಕೈಕ ಭದ್ರತೆ ಎಂದರೆ ಅದು ಸರಿಯಾದ ಚಿಂತನೆಯಾಗಿರುತ್ತದೆ. ನಮ್ಮ ಚಿಂತನೆಗಳ ನಿರ್ಣಯ ಮತ್ತು ಬೆಳವಣಿಗೆಗಾಗಿ ನಾವು ನಮ್ಮ ಕೈಗೆಟಕುವಂತೆ ಇರುವಂತಹ ಪ್ರತಿಯೊಂದು ಅನುಗ್ರಹಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಕ್ರಿಸ್ತನ ಮನಸ್ಸಿನೊಂದಿಗೆ ನಮ್ಮ ಮನಸ್ಸುಗಳನ್ನು ಸಾಮರಸ್ಯಕ್ಕೆ ತರಬೇಕು. ನಮ್ಮನ್ನು, ದೇಹವನ್ನು, ಆತ್ಮವನ್ನು ಮತ್ತು ಚೈತನ್ಯವನ್ನು ಆತನ ಸತ್ಯವು ಪರಿಶುದ್ಧಗೊಳಿಸುತ್ತದೆ ಮತ್ತು ಆಗ ನಾವು ಶೋಧನೆಗಳನ್ನು ಜಯಿಸಿ ಮೇಲೇಳಲು ಸಾಧ್ಯವಾಗುತ್ತದೆ. ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದಾವುದೊಂದೂ ನನ್ನಲ್ಲಿಲ್ಲ ಎಂದು ಯೇಸು ಹೇಳುತ್ತಾನೆ. ಸೈತಾನನ ಕುತರ್ಕಕ್ಕೆ ಸಂಬಂಧಪಟ್ಟವುಗಳು ಯಾವುದೂ ಕ್ರಿಸ್ತನಲ್ಲಿರಲಿಲ್ಲ. ಅವನು ಪಾಪಕ್ಕೆ ಒಪ್ಪಲಿಲ್ಲ. ಒಂದೇ ಒಂದು ಆಲೋಚನೆಯಲ್ಲೂ ಆತನು ಶೋಧನೆಗೆ ಬಲಿಯಾಗಲಿಲ್ಲ. ನಮ್ಮಲ್ಲೂ ಹಾಗೆಯೇ ಆಗಲಿ. ಕ್ರಿಸ್ತನ ಮಾನವತ್ವವು ದೈವತ್ವದೊಂದಿಗೆ ಒಂದಾಗಿತ್ತು, ಬೆಸೆದು ಹೋಗಿತ್ತು. ಪರಿಶುದ್ಧಾತ್ಮನ ನೆಲೆಸುವಿಕೆಯಿಂದ ಕ್ರಿಸ್ತನು ಹೋರಾಟಕ್ಕೆ ಯೋಗ್ಯವಾಗಿದ್ದನು. ನಾವು ನಂಬಿಕೆಯಿಂದ ಎಷ್ಟು ಕಾಲ ಆತನೊಂದಿಗೆ ಒಂದಾಗಿರುತ್ತೇವೆಯೋ ಅಷ್ಟು ಕಾಲ ಪಾಪವು ನಮ್ಮ ಮೇಲೆ ಪ್ರಾಬಲ್ಯ ಹೊಂದಿರುವುದಿಲ್ಲ. ಕ್ರಿಸ್ತನ ದೈವತ್ವವನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕೆಂದು ಮತ್ತು ನಾವು ಗುಣಸ್ವಭಾವದ ಸಂಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು ಎಂದು ದೇವರು ತನ್ನ ಸಹಾಯ ಹಸ್ತವನ್ನು ಚಾಚುತ್ತಾನೆ.
ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ವಾಗ್ದಾನವು ನಮಗಾಗಿಯೇ ಆಗಿದೆ, ನಮ್ಮದೇ ಆಗಿರುತ್ತದೆ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ನಾವು ಜೀವಿಸಬೇಕು. ಸ್ವಂತ ದೌರ್ಬಲ್ಯವನ್ನು ಅಥವಾ ಸಂದರ್ಭಗಳನ್ನು ನೋಡಬೇಡಿರಿ, ಆದರೆ ದೇವರ ವಾಕ್ಯದ ಬಲವನ್ನು ನೋಡಿರಿ, ಆಗ ಎಲ್ಲ ಬಲವೂ ನಿಮ್ಮದಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.